ಭಾರತೀಯ ಹಿಂದೂ ಧರ್ಮದಲ್ಲಿ ಪಾತಾಳ ಬ್ರಹ್ಮಾಂಡದ ನೆಲದಡಿಯ ಪ್ರಾಂತ್ಯಗಳನ್ನು ಸೂಚಿಸುತ್ತದೆ. ಅಂದರೆ ಭೂಮಿಯ ಕೆಳಗಿರುವ ಪ್ರಾಂತ್ಯಗಳು. ಪಾತಾಳವನ್ನ ಅನೇಕ ವೇಳೆ ಭೂಗತಲೋಕ ಅಥವಾ ಅಧೋಲೋಕ ಎಂದು ಕೂಡ ಅನುವಾದಿಸಲಾಗುತ್ತಿದೆ. ಹಿಂದೂ ವಿಶ್ವವಿಜ್ಞಾನದಲ್ಲಿ ಬ್ರಹ್ಮಾಂಡವನ್ನ 3 ಜಗತ್ತುಗಳಾಗಿ ವಿಭಜಿಸಲಾಗಿದೆ. ಸ್ವರ್ಗ ಅಂದರೆ ಮೇಲಿನ ಪ್ರದೇಶ, ಪೃಥ್ವಿ ಅಂದರೆ ಭೂಮಿ, ಪಾತಾಳ ಅಂದರೆ ಭೂಮಿಯ ಕೆಳಗಿರುವಂತಹ ಪ್ರದೇಶ. ಪಾತಾಳವು 7 ಪ್ರದೇಶಗಳು ಅಥವಾ ಲೋಕಗಳಿಂದ ಕೂಡಿದೆ ಎಂದು ನಂಬಲಾಗಿದೆ. ಅವುಗಳಲ್ಲಿ 7ನೆಯ ಮತ್ತು ಅತ್ಯಂತ ಕೆಳಗಿನ ಪ್ರದೇಶವನ್ನ ಪಾತಾಳ ಅಥವಾ ನಾಗಲೋಕ ಎಂದು ಕೂಡ ಕರೆಯಲಾಗುತ್ತಿದೆ. ದಾನವರು, ದೈತ್ಯರು, ಯಕ್ಷರು ಮತ್ತು ನಾಗರು ಪಾತಾಳ ಲೋಕದಲ್ಲಿ ಇರುತ್ತಾರೆ ಎನ್ನುವ ಅಚಲ ನಂಬಿಕೆ ಇದೆ. ಭಾಗವತ ಪುರಾಣದಲ್ಲಿ ವಿವರಿಸಲಾದ ಕೆಳಗಿನ 7 ಲೋಕಗಳೆಂದರೆ ಅತಳ, ವಿತಳ, ಸುತಳ, ತಲಾತಳ, ಮಹಾತಳ, ರಸಾತಳ ಮತ್ತು ಪಾತಾಳ. ಒಂದು ಖಗೋಳಶಾಸ್ತ್ರೀಯ ಪಠ್ಯವಾದ ಸೂರ್ಯ ಸಿದ್ಧಾಂತವು ದಕ್ಷಿಣ ಗೋಲಾರ್ಧವನ್ನು ಪಾತಾಳವೆಂದು ಮತ್ತು ಉತ್ತರ ಗೋಲಾರ್ಧವನ್ನು ಜಂಬೂ ದ್ವೀಪವೆಂದು ಸೂಚಿಸಲಾಗಿದೆ. ವಿಷ್ಣು ಪುರಾಣದ ಪ್ರಕಾರ ದೈವಿಕ ಅಲೆದಾಡುವ ಋಷಿ ನಾರದರು ಪಾತಾಳ ಲೋಕಕ್ಕೆ ಭೇಟಿ ಕೊಟ್ಟಿರುವ ಹಲವಾರು ಉದಾಹರಣೆಗಳು ಹೇಳುತ್ತದೆ. ನಾರದರು ಪಾತಾಳವನ್ನು ಸ್ವರ್ಗಕ್ಕಿಂತ ಸುಂದರವಿದೆ ಎಂದು ವರ್ಣಿಸಿದ್ದಾರೆ. ಅಲ್ಲಿ ಅದ್ಭುತ ಆಭರಣಗಳು, ಸುಂದರ ತೋಪುಗಳು ಮತ್ತು ಸರೋವರಗಳು ಜೊತೆಗೆ ಸುಂದರ ಅಸುರ ಕನ್ಯರಿಂದ ತುಂಬಿದ್ದು ಪಾತಾಳ ಸ್ವರ್ಗಕ್ಕಿಂತ ಚೆನ್ನಾಗಿದೆ ಎಂದು ಹೇಳಲಾಗಿದೆ. ಅಲ್ಲಿನ ಗಾಳಿಯಲ್ಲಿ ಮಧುರ ಪರಿಮಳವಿದೆ ಮತ್ತು ಮಧುರ ಸಂಗೀತ ಸೇರಿಕೊಂಡಿದೆ. ಇಲ್ಲಿನ ಮಣ್ಣು ಬಿಳಿ, ಕಪ್ಪು, ಕೆನ್ನೇರಿ, ಮರಳಿನಂತೆ ಹಳದಿ ಕಲ್ಲಿನಿಂದ ಕೂಡಿದೆ ಮತ್ತು ಚಿನ್ನವನ್ನು ಕೂಡ ಹೊಂದಿದೆ ಎಂದು ಅವರು ಹೇಳಿಕೊಂಡಿದ್ದಾರೆ. ಇಷ್ಟೆಲ್ಲ ಆದರೂ ಪಾತಾಳ ಲೋಕದ ರಹಸ್ಯವನ್ನು ಇಲ್ಲಿಯವರೆಗೂ ಯಾರೂ ತಿಳಿಯಲು ಸಾಧ್ಯವಾಗಿಲ್ಲ. ಆದರೆ ಭಾರತದ ಅತ್ಯಂತ ಪುರಾತನ ನಗರಿ ಕಾಶಿ ಅಂದರೆ ವಾರಣಾಸಿಯಲ್ಲಿ ಪಾತಾಳ ಲೋಕಕ್ಕೆ ಹೋಗುವ ಒಂದು ಭೂಗತ ಬಾವಿ ಇದೆ ಎಂದು ಕೂಡ ನಂಬಲಾಗಿದೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಇಂತಹ ಅಚ್ಚರಿ ಹಾಗೂ ಬೆಚ್ಚಿ ಬೀಳಿಸುವ ಸತ್ಯ ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಹೋಗುತ್ತಾ ಇದ್ದೇನೆ. ಈ ಪಾತಾಳ ಲೋಕದ ರಹಸ್ಯವನ್ನು ಸಂಪೂರ್ಣವಾಗಿ ತಿಳಿಯಲು ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ವಾರಣಾಸಿ ವಿಶ್ವದ ಅತ್ಯಂತ ಪುರಾತನ ನಗರಿ ಹಾಗೂ ಹಿಂದೂಗಳ ಅತ್ಯಂತ ಮಹಾನ್ ಪುಣ್ಯಕ್ಷೇತ್ರ. ಅದೇನೇ ಇರಲಿ, ಸನಾತನ ನಗರವಾದ ಕಾಶಿಯಲ್ಲಿ ಧಾರ್ಮಿಕ ರಹಸ್ಯಗಳಿಗೆ ಕೊರತೆಯೇ ಇಲ್ಲ. ಇಲ್ಲಿನ ಜೈತಾಪುರದಲ್ಲಿರುವ ನಾಗಕೂಪ ಮಹರ್ಷಿ ಪತಂಜಲಿಯವರ ತಪೋಸ್ಥಳವಾಗಿದೆ. ಈ ಸ್ಥಳದಲ್ಲಿ ನೆಲೆಗೊಂಡಿರುವ ನಾಗಕೂಪ ಬಾವಿ ಕೂಡ ಅವುಗಳಲ್ಲಿ ಒಂದಾಗಿದೆ. ನಾಗಕೂಪ ಕಾರ್ಕೋಟ ನಾಗ ತೀರ್ಥ ಎಂದು ಪ್ರಸಿದ್ಧವಾಗಿದೆ. ಇದು ಎಷ್ಟು ಆಳವಾಗಿದೆ ಎಂಬುದು ಯಾರಿಗೂ ತಿಳಿದಿಲ್ಲ. ಈ ಬಾವಿಯ ಒಳಗಿಂದ ಪಾತಾಳ ಲೋಕಕ್ಕೆ ಹೋಗುವ ದಾರಿ ಇದೆ ಎಂದು ಕೂಡ ನಂಬಲಾಗಿದೆ. ನಾಗಪಂಚಮಿ ಎಂದು ಕಾಲಸರ್ಪದೋಷ ಶಾಂತಿಗಾಗಿ ಭಕ್ತಾದಿಗಳು ದಂಡೆ ಇಲ್ಲಿ ಸೇರುತ್ತದೆ. ನಾಗಕೂಪದ ಆಚಾರ್ಯಗಳಾದಂತಹ ಪಂಡಿತ್ ಅಭಿಷೇಕ್ ಶುಕ್ಲ ಮಾತನಾಡಿ, ಇಂದಿಗೂ ನಾಗಕೂಪದಲ್ಲಿ ಸರ್ಪಗಳ ವಾಸವಿದೆ ಎಂದು ನಂಬಿಕೆ ಇದೆ. ಈ ಬಾವಿಯ ವಿವರಣೆ ಎಲ್ಲಾ ಗ್ರಂಥಗಳಲ್ಲೂ ಕೂಡ ವಿವರಿಸಲಾಗಿದೆ. ಅದರ ಪ್ರಕಾರ ಈ ಬಾವಿಯ ದರ್ಶನವು ಹಾವಿನ ಕಡಿತದ ಭಯದಿಂದ ಮತ್ತು ಕಾಲಸರ್ಪ ದೋಷದಿಂದ ಪರಿಹಾರವನ್ನು ಸೂಚಿಸುತ್ತದೆ. ನಾಗಕೂಪದಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲಾ ಪಾಪಗಳು ಕೂಡ ಮುಕ್ತಿಯಾಗುತ್ತವೆ ಎನ್ನುವ ನಂಬಿಕೆ ಇದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಈ ಬಾವಿಯನ್ನು ನೋಡಿದರೆ ಹಾವಿನ ಕಡತಕ್ಕೆ ಒಳಗಾಗುವ ಭಯದಿಂದ ಮುಕ್ತಿ ಸಿಗುತ್ತದೆ, ಜನ್ಮ ಕುಂಡಲಿಯಲ್ಲಿರುವ ನಾಗದೋಷ ನಿವಾರಣೆಯಾಗುತ್ತದೆ ಎನ್ನುವ ಅಚಲ ನಂಬಿಕೆ ಇದೆ. ನಾಗಬಾವಿಯ ಆಳದ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲಿವರೆಗೂ ಕಂಡುಹಿಡಿದಿಲ್ಲ ಎಂದು ಹೇಳಲಾಗಿದೆ. ಈ ಸ್ಥಳದಲ್ಲಿಯೇ ಶೇಷ ಅವತಾರದ ಮಹರ್ಷಿ ಪತಂಜಲಿ ಅವರು ವ್ಯಾಕರಣ ಪಾಣಿಯ ಮಹಾಕಾವ್ಯವನ್ನು ರಚಿಸಿದರು ಮತ್ತು ಶಿವಲಿಂಗವನ್ನು ಸ್ಥಾಪಿಸಿದರು ಎಂದು ಹೇಳಲಾಗುತ್ತಿದೆ. ಕಾಳ ಸರ್ಪದೋಷವನ್ನು ಇಡೀ ಪ್ರಪಂಚದಲ್ಲಿ 3 ಸ್ಥಳಗಳಲ್ಲಿ ಮಾತ್ರ ಪೂಜಿಸಲಾಗುತ್ತದೆ. ಅವುಗಳಲ್ಲಿ ಈ ನಾಗಕೂಪ ಕುಂಡವು ಕೂಡ ಅತ್ಯಂತ ಪವಿತ್ರ ಹಾಗೂ ಮಹತ್ವದಾಗಿದೆ. ಸ್ಕಂದ ಪುರಾಣಗಳ ಪ್ರಕಾರ ಇದು ಪಾತಾಳ ಲೋಕಕ್ಕೆ ಹೋಗುವ ದಾರಿ ಇರುವ ಸ್ಥಳವಾಗಿದೆ. ಈ ಬಾವಿಯೊಳಗೆ 7 ಗುಪ್ತ ಬಾವಿಗಳಿದೆ ಎಂದು ನಂಬಲಾಗಿದೆ. ಆದರೆ ನಮಗೆ ಕಾಣುವುದು ಕೇವಲ ಮೊದಲ ಬಾವಿ ಮಾತ್ರ. ಆದರೆ ಈ ಮೊದಲ ಬಾವಿಯ ಆಳವನ್ನೇ ಕಂಡುಹಿಡಿಯಲು ಇಲ್ಲಿಯವರೆಗೆ ಸಾಧ್ಯವಾಗಿಲ್ಲ. ಇದನ್ನು ಅಮೆರಿಕದ ನಾಸಾ ಕೂಡ ಒಪ್ಪಿಕೊಂಡಿದೆ. ಶಾಸ್ತ್ರಗಳ ಪ್ರಕಾರ ನಾಗಪಂಚಮಿಯ ದಿನದಂದು ಪತಂಜಲಿಯು ಸ್ವತಃ ಹಾವಿನ ರೂಪದಲ್ಲಿ ಬಂದು ನಾಗಕೂಪೇಶ್ವರನನ್ನು ಸುತ್ತುತ್ತಾನೆ ಎನ್ನುವ ಐತಿಹ್ಯವಿದೆ. ನಾಗಕೂಪ ಕಾಳಸರ್ಪ ಶಾಂತಿಯ ಏಕೈಕ ಸ್ಥಳವಾಗಿದೆ. ಇಲ್ಲಿ ನಾಗಕೂಪೇಶ್ವರ ಶಿವಲಿಂಗವನ್ನು ರಚಿಸಲಾಗಿದೆ. ನಾಗಪಂಚಮಿಯಲ್ಲಿ ಇಲ್ಲಿ ಈ ಶಿವಲಿಂಗಕ್ಕೆ ಬಿಲ್ವಾರ್ಚನೆ ಕೂಡ ಮಾಡಲಾಗುತ್ತದೆ.
ಜನರು, ಪ್ರವಾಸಿಗರು ಹಾಗೂ ಭಕ್ತಾದಿಗಳು ಕಾಲ ಸರ್ಪದೋಷವನ್ನು ತೊಡೆಹಾಕಲು ನಾಗಕುಪ ನೀರಿನಲ್ಲಿ ಹಾಲು ಹಾಗೂ ಲಾವಾವನ್ನ ಈ ಸಮಯದಲ್ಲಿ ಅರ್ಪಿಸುತ್ತಾರೆ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ನಾಗದೋಷ, ಸರ್ಪದೋಷ ಹೀಗೆ ಹಲವಾರು ದೋಷಗಳಿದ್ದರೆ ದಯವಿಟ್ಟು ವಾರಣಾಸಿಯಲ್ಲಿರುವ ಈ ನಾಗಕುಪ ಬಾವಿಗೆ ಭೇಟಿ ಕೊಟ್ಟು ನಿಮ್ಮೆಲ್ಲ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಿ. ಹಾಗೂ ಅಲ್ಲಿರುವ ಪತಂಜಲಿ ಸ್ಮಾರಕ ಜೊತೆಗೆ ಶಿವಲಿಂಗವನ್ನು ಭೇಟಿ ಕೊಟ್ಟು ನೀವು ಪುನೀತರಾಗಿರಿ ಎಂದು ನಾವು ಕೂಡ ಆಶಿಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.